ಖಾಸಗಿಯಾಗಿ ಈ ಗ್ಯಾಸ್ ಶಾರ್ಟೇಜ್ ಏನಿದೆ ದುರುಪಯೋಗ ಮಾಡೋದ್ರ ಬಗ್ಗೆ ಈಗಾಗಲೇ ಎಸ್ಮಾ ಜಾರಿಗೆ ತಂದಿದ್ದಾರೆ. ಯಾರು ಆ ಥರ ಮಾಡಬಾರ್ದು. ರಾಜ್ಯ ಸರ್ಕಾರ ಮೊನ್ನೆ ಸಿದ್ದರಾಮಯ್ಯನವರು ಹೇಳಿದ್ರಲ್ಲ, ಸ್ಟ್ರೈಕ್ ಮಾಡೋದು ಕರೆಕ್ಟು ಮಾಡ್ಕೊಳ್ಳಿ ಅಂತ. ಹಂಗೆಲ್ಲ ಹೇಳಿಕೆ ಕೊಡಬಾರ್ದು ಜವಾಬ್ದಾರಿ ಇರುವಂತ ಮುಖ್ಯಮಂತ್ರಿ. ಎಲ್ಲಿ ಈ ಥರ ಕಾಳಸಂತೆ ಆಗ್ತಾ ಇದೆ ಅದನ್ನು ತಡೆಗಟ್ಟುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬಹುದು. ಇದು ಯುದ್ಧದ ಸಮಯ, ಯುದ್ಧ ನಡೀತಾ ಇದೆ ಪ್ರಪಂಚದಲ್ಲಿ. ಅಟ್ಲೀಸ್ಟ್ ಯಾರು ಟೀಕೆ ಮಾಡ್ತಾರೆ, ಯಾರ್ಯಾರು ನಮ್ಮ ಟೀಕೆಗಳನ್ನು ಮಾಡ್ತಾ ಇದ್ದಾರೆ ನಾನು ನೋಡ್ತಾ ಇದ್ದೀನಿ. ಯಾರ್ಯಾರು ಟೀಕೆಗಳು ಮಾಡ್ತಾ ಇದ್ದಾರೆ, ಆಲ್ಟರ್ನೇಟಿವ್ ಹೇಳಿ. ಆಯ್ತು, ಈಗ ಯುದ್ಧ ನಡೀತಾ ಇದೆ, ಯುದ್ಧನ ನಾವೋಗು ಯುದ್ಧ ಮಾಡಬೇಕಾ? ಅಥವಾ ನಾವು ಹೇಳಿದ್ರೆ ಯುದ್ಧ ನಿಂತು ಹೋಗ್ತೈತ? ಅರ್ಥ ಮಾಡ್ಕೊಬೇಕು. ಯುದ್ಧದ ಪರಿಸ್ಥಿತಿಯಲ್ಲಿ ನಮ್ಮ ನಡವಳಿಕೆ ಹೆಂಗಿರಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಬೇಕು. ಸನ್ಮಾನ್ಯ ಮುನಿಯಪ್ಪನವರು ಸಚಿವರು, ಆಹಾರ ಸಚಿವರು, ಅವರು ಬಹಳ ಒಳ್ಳೆ ರೀತಿಯಾದಂಥ ಮಾತುಗಳನ್ನ ವಿಧಾನಸಭೆಯಲ್ಲಿ ಹೇಳಿದ್ದಾರೆ. ಇದು ಯುದ್ಧದ ಸಂದರ್ಭ, ನಾವೆಲ್ಲರೂ ತಾಳ್ಮೆಯಿಂದ ಸಾಕಾರ ಮಾಡಬೇಕು ಅಂತ ಮಾತನ್ನು ಹೇಳಿದ್ದಾರೆ. ನಾನು ಕೂಡ ರಾಜ್ಯದ ಜನತೆಗೆ ಇದು ಯುದ್ಧದ ಸಂದರ್ಭ, ಬೇರೆ ಸಂದರ್ಭ ಆಗಿದ್ರೆ ಏನು ಬೇರೆ ಸಂದರ್ಭ ಆಗಿ ಶಾರ್ಟೇಜ್ ಆಗಿದ್ರೆ ಅವಾಗ ಕೇಂದ್ರ ಸರ್ಕಾರವನ್ನ ಟೀಕೆ ಮಾಡಿ. ನೋಡಿ, ಮುನಿಯಪ್ಪನವರು ದೇಶದ ಮಂತ್ರಿಯಾಗಿನೂ ಕೆಲಸ ಮಾಡಿದ್ದಾರೆ, ರಾಜ್ಯದಲ್ಲೂ ಮಂತ್ರಿ ಆಗಿದ್ದಾರೆ. ಸಿದ್ದರಾಮಯ್ಯ ಎಲ್ಲೂ ಹೋಗಿಲ್ಲ. ಮೈಸೂರು ಉಂಡಿ ಬಿಟ್ರೆ ಇನ್ನೆಲ್ಲೂ ಹೋಗಿಲ್ಲ ಅವರು. ಅದಕ್ಕೆ ಏನು ಗೊತ್ತಿಲ್ಲ ಅವ್ರಿಗೆ. ಎಲ್ಲದರಲ್ಲೂ ರಾಜಕೀಯ ಮಾಡಕ್ ಹೋಗ್ತಾರೆ. ಇದು ಒಳ್ಳೇದಲ್ಲ. ಯುದ್ಧ ನಡೀತಾ ಇದೆ, ಎಲ್ಲರೂ ಪ್ರಪಂಚ ಎಲ್ಲರಿಗೂ ಗೊತ್ತಿದೆ. ಯುದ್ಧ ಸಂದರ್ಭದಲ್ಲಿ ಯಾವ ರೀತಿ ಮಾತಾಡಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಮಾತಾಡಬೇಕು. ಇದರಲ್ಲಿ ಪಾಲಿಟಿಕ್ಸ್ ಮಾಡಿಬಿಟ್ರೆ ಯುದ್ಧದಲ್ಲೂ ನೀವು ನಿಮಗೆ ಈ ದೇಶದಲ್ಲಿ ಏನು ಗೌರವ ಇರ್ತದೆ ಕಾಂಗ್ರೆಸ್ ಅವರು? ಯಾವಾಗ ಡಿ ಕೆ ಶಿವಕುಮಾರ್ ಅವರು ಡಿನ್ನರ್ ಪಾರ್ಟಿ ಕರೆದ್ರು, ಈಗ ಸಿದ್ದರಾಮಯ್ಯನವರ ಗ್ಯಾಂಗು ಪ್ರತಿದಿನ ಡಿನ್ನರ್ ಪಾರ್ಟಿ ಮಾಡಕ್ಕೆ ಆದೇಶವನ್ನ ಮಾಡಿದ್ದಾರೆ. ಅವರು ಆರ್ಡರ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ, ಪ್ರತಿದಿನ ಮಾಡಿ ಕೌಂಟರ್ ಆಗಿ ಅನ್ನೋದು ನನಗಿರುವಂತ ಮಾಹಿತಿ. ಅಂದ್ರೆ ಈಗ ರಾಜ್ಯದ ಜನರ ಡಿನ್ನರ್ ಹೆಂಗಿದೆ ಅಂತ ಅವ್ರಿಗೆ ತಲೆಯಲ್ಲಿಲ್ಲ. ರಾಜ್ಯದ ಜನರು ಡಿನ್ನರ್ ಅನ್ನ ಮಾಡ್ತಾ ಇದ್ದಾರೋ ಇಲ್ವೋ, ಅವರು ಅನ್ನ ಸಾಂಬಾರ್ ತಿಂತಾ ಇದ್ದಾರೋ ಗೊಜ್ಜನ್ನ ತಿಂತಾ ಇದ್ದಾರೋ ಗೊತ್ತಿಲ್ಲ. ಈ ಡಿನ್ನರ್ ಅಂತೂ ಸಕಲ ಎಲ್ಲ ಪದಾರ್ಥಗಳು ಸಿಗೋ ರೀತಿ ಡಿನ್ನರ್ಗಳನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಈ ಸರ್ಕಾರ ಡಿನ್ನರ್ ಪಾರ್ಟಿ ಸರ್ಕಾರ ಇದೆ. ಜನರ ಕಷ್ಟಗಳ ಬಗ್ಗೆ ಗಮನನೇ ಇಲ್ಲ. ಇವರು ಯಾರು ಮುಖ್ಯಮಂತ್ರಿ ಅನ್ನೋದ್ರ ಬಗ್ಗೆನೇ ಚರ್ಚೆ ಹೊರತು ಬಜೆಟ್ ಅಲ್ಲಿ ಏನು ಘೋಷಣೆ ಆಗಿದೆ, ಏನು ಘೋಷಣೆ ಆಗಿಲ್ಲ ಅನ್ನೋದ್ರ ಬಗ್ಗೆ ಯಾವುದೇ ಕಾಂಗ್ರೆಸ್ ನಾಯಕರುಗಳು ಚರ್ಚೆ ಮಾಡ್ತಾ ಇಲ್ಲ. ಇದು ರಾಜ್ಯಕ್ಕೆ ಬಗದಂತ ದ್ರೋಹ. ಕಾಂಗ್ರೆಸ್ ಅವರು ಎಲ್ಲರೂ ಹೇಳ್ತಾ ಇದ್ದಾರೆ. ಲಾಂಜಲ್ಲೆಲ್ಲ ಸಿದ್ದರಾಮಯ್ಯ ಅರ್ಧ ಭಾಷಣ ಓದಿದ ತಕ್ಷಣ ಎಲ್ಲ ಔಟ್. 140 ಜನ ಇದ್ದಾರೆ ಅಂತಂದ್ರಲ್ಲ, ಡಿ ಕೆ 60 ಜನ ಇದ್ದಿದ್ದಲ್ಲ. ಎಲ್ಲ ಲಾಂಜಲ್ಲಿ ಹೋಗಿ ಬೈಕೊಂಡು ಕೂತಿದ್ರು. ನನ್ಗೆ ಗೊತ್ತಿರೋ ಪ್ರಕಾರ ಬೈಕೊಂಡು ಕೂತಿದ್ರು. ನಮ್ಮ ಕ್ಷೇತ್ರಕ್ಕೆ ನೀರಾವರಿದ್ ಬಂದಿಲ್ಲ, ನಮ್ಮ ಕ್ಷೇತ್ರದಲ್ಲಿ ರೈತರಿಗೇನು ಬಗೆಹರಿದಿಲ್ಲ, ಅವರ ಕೆಲಸ ಕಾರ್ಯಗಳಿಗೆ ರೋಡ್ ಇಲ್ಲ, ರಸ್ತೆ ಇಲ್ಲ. ಇವತ್ತು ಇಕ್ಬಾಲ್ ಹುಸೇನ್ ರಾಮನಗರ ಅವ್ರು ಹೇಳಿರೋದು ಎಲ್ಲ ಕಾಂಗ್ರೆಸ್ ಶಾಸಕರ ಒಂದು ಅಭಿಪ್ರಾಯ, ಎಲ್ಲ 224 ಶಾಸಕರ ಅಭಿಪ್ರಾಯವನ್ನ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ. ನಾನು ಸತ್ಯ ಹೇಳಿದ್ದಾರೆ, ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ.